ಈ ಬ್ಯೂಟಿಫುಲ್ ಸೋಲ್ಸ್, ಈ ಒಂದು ಲವ್ ರೀಡಿಂಗ್ ಆರ್ಕೇಂಜಲ್ಸಿಂದ ಬರ್ತಿರೋವಂಥದ್ದಾಗಿದೆ. ಸೊ ನೀವು ಮನಸಾರಿ ಪ್ರೀತಿಸುವಂಥ ಒಂದು ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಅವರ ಒಂದು ಫೀಲಿಂಗ್ಸ್ ಪಾಸ್ಟ್ 24 ಅವರ್ಸಿಂದ ಈ ಒಂದು ವಿಡಿಯೋ ನೋಡೋ ಒಳಗೆ ಆಗಿರುವಂಥ ಒಂದು ಫೀಲಿಂಗ್ ಆಗಿರುತ್ತೆ. ಸೊ ನೀವು ಮನಸಾರಿ ಪ್ರೀತಿಸುವಂಥ ಆ ಒಂದು ಪರ್ಸನ್ನ ನೆನೆಯುತ್ತಾ ಲವ್ ಏಂಜಲ್ಸ್ ಅಥವಾ ಆರ್ಕೇಂಜಲ್ಸ್ನ ಪ್ರೇ ಮಾಡಿ ನೋಡೋಣ ಏನಿದೆ ಅವರ ಫೀಲಿಂಗ್ಸ್ ಅಂತ. ಈ ಒಂದು ವಿಡಿಯೋ ಯಾರು ನೋಡ್ತಿದ್ದಾರೆ, ಅವರ ಮನಸ್ಸಲ್ಲಿರೋ ಆ ಒಂದು ಪರ್ಸನ್ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ, ಪ್ಲೀಸ್ ಗೈಡ್. ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಸೊ ಅವರು ಇವಾಗ ನಿಮ್ಮ ವಿಷಯದಲ್ಲಿ ಒಂದು ಮೇಜರ್ ಡಿಸಿಷನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸಚ್ ಅ ಬ್ಯೂಟಿಫುಲ್ ಎನರ್ಜಿ. ಈ ಒಂದು ಪರ್ಸನ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇರೋವಂಥದ್ದಾಗಿದೆ. ಇವಾಗ ಅವರು ಲೈಫಲ್ಲಿ ಒಂದು ಡಿಸಿಷನ್ ಮಾಡಲೇಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನೀವು ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಕಂಪ್ಲೀಟ್ಲಿ ಒಂದು ಎಂಡ್ ಮಾಡೋಣ, ಈ ಒಂದು ಗೊಂದಲದಿಂದ ಆಚೆ ಬಂದು ಡಿಸಿಷನ್ ಮಾಡಬೇಕು. ಮೇ ಬಿ ನಾನು ಮಾಡೋವಂಥ ಡಿಸಿಷನ್ ನನಗೆ ಮುಂದೆ ಹೇಗೆ ಬರುತ್ತೋ ರಿಸಲ್ಟ್ ಅನ್ನೋ ಒಂದು ಕ್ಲಾರಿಟಿ ಇಲ್ಲ, ಆದರೆ ನಾನು ನಿರ್ಧಾರ ಮಾಡಲೇಬೇಕು, ನನಗೆ ಏನು ಬೇಕು ನನಗೆ ಸಂಬಂಧದಲ್ಲಿ ಅನ್ನೋ ಒಂದು ಥಾಟಲ್ಲಿ ಇರೋವಂಥ ಒಂದು ಪರ್ಸನ್ ಆಗಿದ್ದಾರೆ ಈಗ. ಸೊ ಅವರು ನಿರ್ಧಾರ ಮಾಡ್ತಿರೋವಂಥದ್ದು ನೀವು ಬೇಕು ಅನ್ನೋ ಅಂಥದ್ದು. ಸೊ ನಿಮ್ಮ ಜೊತೆ ರಿಲೇಷನ್ಶಿಪ್ ಗ್ರೋ ಮಾಡಬೇಕು, ಒಂದು ಫ್ಯಾಮಿಲಿ ಲೈಫ್ ಬೇಕು, ಒಂದು ಹ್ಯಾಪಿನೆಸ್ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ ನಿಮ್ಮ ಜೊತೆ ಇದ್ದಾಗ. ಅವರು ಎಮೋಷನಲಿ ತುಂಬ ಸ್ಯಾಟಿಸ್ಫೈ ಆಗ್ತಾರೆ, ಎಮೋಷ್ನಲಿ ಬ್ಲಿಸ್ ಅಂತೀವಲ್ಲ. ಸೊ ಆ ಮನಸಾರೆ ಆಗೋವಂಥ ಒಂದು ಖುಷಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಸಿಗುತ್ತೆ ಅವ್ರಿಗೆ ನಿಮ್ಮ ಜೊತೆ ಇದ್ದಾಗ. ಸೊ ಹಾಗಾಗಿ ಈ ಖುಷಿ ನನಗೆ ಬೇಕು, ಇವ್ರ ಜೊತೆ ನಾನು ಫ್ಯಾಮಿಲಿ ಲೈಫ್ ಕ್ರಿಯೇಟ್ ಮಾಡಬೇಕು, ಈ ರಿಲೇಷನ್ಶಿಪ್ನ ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ನಿರ್ಧಾರದಲ್ಲಿದ್ದಾರೆ. ಬಟ್ ಈ ನಿರ್ಧಾರ ಅವರ ಲೈಫಲ್ಲಿ ಹೇಗೆ ಔಟ್ಕಮ್ ಬರುತ್ತೆ, ನೀವು ಒಪ್ತಿರೋ ಅಥವಾ ನೀವಿಬ್ಬರು ಒಂದಾದರೆ ರಿಲೇಷನ್ಶಿಪ್ ಮುಂದೆ ಹೋಗುತ್ತಾ ಅಥವಾ ನಿಮ್ಮ ಫ್ಯಾಮಿಲಿಗಳು ಒಪ್ಪುತ್ತಾ ಅನ್ನೋ ಒಂದು ಕ್ಲಾರಿಟಿನ ಅವ್ರಿಗೆ ಇನ್ನೂ ಬೇಕಾಗಿದೆ. ಹಾಗಾಗಿ ಒಂದು ಥಾಟ್ಗಳಿಂದ ತಮ್ಮನ್ನು ಸ್ವಲ್ಪ ದೂರ ಇಟ್ಕೊಂಡಿದ್ದಾರೆ, ನಿಮ್ಮಿಂದ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಒಂದು ವಿಚಾರ ಮೇಲೆ ಅವರು ಏನೇ ಆದರೂ ಪರವಾಗಿಲ್ಲ, ನಾನು ಮುಂದೆ ನಡೀತೀನಿ ಅಂತ ಹೇಳಿ ಒಂದು ಸಲ ವಿಚಾರನ ಸೈಡಿಗೆ ಇಟ್ಟು ಬಂದರೆ ನಿಮ್ಮಿಬ್ಬರು ಮಧ್ಯೆ ಇರೋವಂಥ ಒಂದು ಗ್ಯಾಪ್ ಫಿಲ್ ಆಗುವಂಥದ್ದಾಗಿರುತ್ತೆ, ನೀವಿಬ್ಬರು ಒಂದಾಗುವಂಥದ್ದಾಗಿರುತ್ತೆ. ಬಾಟಮ್ ಆಫ್ ದ ಡೆಕ್ ಎನರ್ಜಿ ಬಂದು ಎಮೋಷ್ನಲ್ ಸ್ಟೆಬಿಲಿಟಿ ಆ್ಯಂಡ್ ಮೆಚ್ಯೂರಿಟಿ ಇನ್ ಲವ್, ಅ ಪರ್ಸನ್ ಹೂ ಈಸ್ ಕೇರಿಂಗ್. ಸೊ ನಿಮ್ಮನ್ನು ಪ್ರೀತಿಸೋವಂಥ ಪರ್ಸನ್ ಅವರಿಗೆ ಇವಾಗ ಓವರಾಲ್ ನಿಮ್ಮ ಲವ್ ಲೈಫಲ್ಲಿ ಆ ಒಂದು ಕ್ಲಾರಿಟಿ ಅನ್ನೋದು ಬಂದಿದೆ ಅವ್ರಿಗೆ. ನಾನು ಯಾರನ್ನ ಪ್ರೀತಿಸ್ತೀನಿ, ಯಾರು ನನ್ನ ಪ್ರೀತಿಸ್ತಾರೆ, ಯಾರು ನನ್ನ ಕೇರ್ ಮಾಡ್ತಾರೆ, ಆ ವಿಚಾರದಲ್ಲಿ ನಾನು ಎಮೋಷ್ನಲಿ ಸ್ಟೇಬಲ್ ಆಗಬೇಕು ಮತ್ತು ಮೆಚ್ಯೂರಿಟಿನ ತೊಗೊಂಬರಬೇಕು ಅಂತ. ಎಷ್ಟೊಂದು ಸಲ ನಾವು ನಮ್ಮ ಪ್ರೀತಿನ ಬೇರೆ ಒಂದು ಕಾರಣಕ್ಕೆ, ಬೇರೆ ಯಾರೋ ಒಂದು ಮಾತಿಗೆ ನಾವು ಮುಂದೆ ಹೋಗಲ್ಲ. ಆದರೆ ಇವಾಗ ಅವ್ರಿಗೆ ಅರಿವಾಗಿದೆ, ತನ್ನ ಜೀವನದಲ್ಲಿ ಪ್ರೀತಿ ಬೇಕು ಅಂತ ಹೇಳಿದ್ರೆ ತಾನೇ ನಿರ್ಧಾರ ಮಾಡಬೇಕು, ಯಾರೋ ಒಂದು ಮಾತಿಗೆ ನಿಲ್ಲುವಂಥದ್ದಾಗಿರಬಾರ್ದು. ಸೊ ಆ ಒಂದು ಎಮೋಷ್ನಲ್ ಸ್ಟೆಬಿಲಿಟಿ, ಎಮೋಷ್ನಲ್ ಮೆಚ್ಯೂರಿಟಿ ಅನ್ನೋದು ಬಂದಿದೆ. ಸೊ ನಿಮ್ಮ ಬಗ್ಗೆ ಅವರು ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವೇ ಅವರಿಗೆ ರೈಟ್ ಪರ್ಸನ್. ಈ ಒಂದು ಸಂಬಂಧದಲ್ಲಿ ಅವರು ಮುಂದೆ ಬರಬೇಕು, ನಿಮ್ಮನ್ನು ಅವರ ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅಂತ. ಓವರಾಲ್ ಅವರ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಿರೋವಂಥದ್ದು ಡಿವೈನ್ ಅವರಿಗೆ ಸ್ಟ್ರಾಂಗ್ ಆಗಿ ತಿಳಿಸುವಂಥದ್ದಾಗಿದೆ. ಲೈಫಲ್ಲಿ ಏನೇ ಪ್ರಾಬ್ಲಮ್ ಬರಲಿ, ಏನೇ ಸ್ಟ್ರಗಲ್ ಬರಲಿ, ಯಾರೇ ಮುಂದೆ ನಿಂತರೂ ನೀವಿಬ್ಬರು ಒಂದಾಗಿ ಫೈಟ್ ಮಾಡಬೇಕೇ ಹೊರತು ನೀವಿಬ್ಬರು ಒಬ್ರಿಗೊಬ್ರು ಫೈಟ್ ಮಾಡ್ಕೋಬಾರ್ದು. ಒಂದು ಕ್ಲಾರಿಟಿ, ಒಂದು ಮೆಚ್ಯೂರಿಟಿನ ಯೂನಿವರ್ಸ್ ಅವರಿಗೆ ತಿಳಿಸ್ಕೊಡ್ತಾ ಇದೆ. ಸೊ ಸೂನ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋವಂಥದ್ದು ಆಗಿದೆ. ಸೊ ಪೇ ಗ್ರಾಟಿಟ್ಯೂಡ್ ಟು ದ ಯೂನಿವರ್ಸ್ ಬೈ ಸೇಯಿಂಗ್ ಥ್ಯಾಂಕ್ ಯು ಆರ್ಕೇಂಜಲ್ಸ್ ಅಂತ. ಈ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಗಿದ್ದರೆ ಲೆಟ್ ಮೀ ನೋ. ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಇದ್ದಿದ್ದು, ಯಾರು ಸಂಬಂಧದಲ್ಲಿ ದೂರ ಆಗಿದ್ದೀರಾ ಅಥವಾ ನೀವಿಬ್ಬರು ಒಂದೇ ಮನೇಲಿದ್ದೀರಾ, ಆದರೆ ನಿಮ್ಮ ಒಂದು ಎಮೋಷ್ನಲ್ ಗ್ರೋತ್ ಇರಲಿಲ್ಲ. ಮೇ ಬಿ ನಿಮ್ಮ ಲೈಫಲ್ಲಿ ಅಪ್ಪ ಅಮ್ಮನೋ ಅಥವಾ ಬೇರೆ ಯಾರೋ ಒಂದು ವಿಚಾರದಿಂದ ದೂರ ಇದ್ದರು ಅಂತ ಹೇಳಿದ್ರೆ. ಆ್ಯಂಡ್ ಆಲ್ಸೋ ಥರ್ಡ್ ಪಾರ್ಟಿ, ಅವ್ರ ಮನಸ್ಸಲ್ಲಿ ನೀವಿದ್ದು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಒಪ್ಪಿದ್ದಾರೆ ಆಗಿದ್ರು, ಅವರ ಒಂದು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಚೂಸ್ ಮಾಡಿದರು. ಆದರೆ ಇವಾಗ ಅವ್ರಿಗೆ ಕ್ಲಾರಿಟಿ ಬಂದಿದೆ, ಅವರು ಮಾಡಿದಂಥ ಒಂದು ನಿರ್ಧಾರ ತಪ್ಪಾಗಿದೆ. ಸೊ ನೀವೇ ಅವ್ರಿಗೆ ಸರಿಯಾದ ಪರ್ಸನ್. ಬಿಕಾಸ್ ಈ ಒಂದು ಕಾರ್ಡಲ್ಲಿ ಇದ್ದಂಥ ಎಮೋಷ್ನಲ್ ಬ್ಲೆಸ್, ಅವರಿಗೆ ಸಿಗುವಂಥ ಆ ಒಂದು ಎಮೋಷ್ನಲ್ ಹ್ಯಾಪಿನೆಸ್ ನಿಮ್ಮ ಒಬ್ಬರಿಂದನೇ ಮಾತ್ರ ಅಂತ ಅವ್ರಿಗೆ ಕ್ಲಾರಿಟಿ ಬಂದಿದೆ. ಹಾಗಾಗಿ ಅವರು ನಿಮ್ಮನ್ನೇ ಚೂಸ್ ಮಾಡ್ತಾ ಇದ್ದಾರೆ. ಗೊಂದಲದಲ್ಲಿ ಅವ್ರಿಗೆ ಇರೋದು ಕೂಡ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೋ ಚೂಸ್ ಮಾಡಿದ್ರು, ಅದು ತಪ್ಪಾಗಿತ್ತು. ಸೊ ಇವಾಗ ವಾಪಸ್ ನಿಮ್ಮ ಹತ್ರ ಬರ್ತಿರೋದ್ರಿಂದ ನೀವು ಒಪ್ಕೊತೀರೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಕೂಡ ಅವರು ಸ್ಟಕ್ ಆಗಿರೋವಂಥದ್ದಾಗಿದೆ.
ಬಟ್ ದಿಸ್ ಪರ್ಸನ್ ನೀವೇ ಬೇಕು ಅಂತ ಮನ್ಸಾರೆ ಆಶಿಸ್ತಾ ಇದ್ದಾರೆ, ಪ್ರೇ ಕೂಡ ಮಾಡ್ತಾ ಇದ್ದಾರೆ. ಸೊ ದೇರ್ಸ್ ಎ ಲಾಟ್ ಆಫ್ ಲವ್ ಫೀಲಿಂಗ್ಸ್ ಟುವರ್ಡ್ಸ್ ಯು ಆ್ಯಂಡ್ ಹ್ಯಾಪಿನೆಸ್ ಇದೆ ಅಲ್ಲ, ಅವರಿಗೆ ನಿಮ್ಮ ಬಗ್ಗೆ ಸಿಗ್ತಿರೋಂಥ ಸ್ಯಾಟಿಸ್ಫ್ಯಾಕ್ಷನ್, ಇಟ್ ಈಸ್ ಸೋ ಕಾಮ್, ಇಟ್ ಈಸ್ ಸೋ ಪೀಸ್. I can feel those vibration. You feel so happy and pleasant to have you in their life.